ಹಲೋ ಸ್ನೇಹಿತರೆ, ವೆಲ್ಕಮ್ ಟು DMA ಕ್ರಿಯೇಟಿವಿಟಿ ಆ್ಯಂಡ್ ಕುಕ್ಕಿಂಗ್ ಕನ್ನಡ ಚಾನಲ್. ನಾನಿವತ್ತು ಮಾಡ್ತಾ ಇದ್ದೀನಿ ಲಚ್ಚಾ ಪರೋಟ ಅಥವಾ ಕೇರಳ ಪರೋಟ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟು ಒಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಕಪ್ ಮೈದಾ ಹಿಟ್ಟು ಮತ್ತು 1 ಕಪ್ ಗೋಧಿ ಹಿಟ್ಟನ್ನ ತೊಗೊಳ್ಳೋಣ. ಆಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಸೂಜಿ ರವೆ ಅಥವಾ ಚಿರೋಟಿ ರವೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಆ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ರವೆ ಮತ್ತು ಎಣ್ಣೆ ಹಾಕೋದ್ರಿಂದ ಪರೋಟ ಸ್ವಲ್ಪ ರಫ್ ಆಗಿ ಅಂದರೆ ಮೀನ್ಸ್ ಈಗ ಲೇಯರ್ಸ್ ಬರುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ರವಾನ ಯೂಸ್ ಮಾಡಬೇಕು. ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಒಂದೇ ಸಲ ಜಾಸ್ತಿ ಹಾಕ್ಕೋಬೇಡಿ. ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಂಡ್ರೆ ಸಾಕು. ತುಂಬಾ ತೆಳ್ಳಗೆ ಮಾಡಿಕೊಂಡ್ರೆ ಪರೋಟ ಅಷ್ಟೊಂದು ಚೆನ್ನಾಗಿರಲ್ಲ. ನೆನೆಯೋಕ್ಕೆ ಬೇರೆ ಇಡಬೇಕಲ್ವ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಆಮೇಲೆ ಇದನ್ನು ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ. ಈ ಥರ ಪರೋಟ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬಾಕ್ಸಿಗೆ ಕಟ್ಟೋಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಕಲಸಿದ್ದಾದಮೇಲೆ ಅದ್ರ ಮೇಲೆ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ನೆನೆಯಲಿಕ್ಕೆ ಬಿಡೋಣ. 10 ನಿಮಿಷ ನೆನೆದ್ರೆ ಸಾಕು. ಇದು ಜಾಸ್ತಿ ಏನು ಬೇಡ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ತುಂಬ ಲೇಯರ್ ಥರ ಬರುತ್ತೆ. ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಇದನ್ನು ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಫ್ಯಾಮಿಲಿ ಕುತ್ಕೊಂಡು ಆರಾಮಾಗಿ ತಿನ್ಬೋದು ಇದನ್ನ. ನೋಡಿ, ಈ ಥರ ಆಗಿದೆ ನೆಂದ ಮೇಲೆ ಇಟ್ಟು ಇದನ್ನು ನಾವೀಗ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಈ ಥರ ನಾನೀಗ ಹಾಕಿರೋ ಅಳತೆಗೆ 4 ಪರೋಟ ಆಗುತ್ತೆ ಅಷ್ಟೇ, ಜಾಸ್ತಿ ಆಗಿಲ್ಲ. ನಿಮ್ಮ ಜಾಸ್ತಿ ಜನ ಇದ್ದರೆ ನೋಡಿ ಅದೇ ಅಳತೆಗೆ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಹಿಟ್ಟನ್ನ. 4 ಈ ಥರ ನೋಡಿ ದಪ್ಪಗೆ ತೊಗೋಬೇಕು. ತುಂಬ ಸಣ್ಣ ಉಂಡೆಗಳು ತೊಗೊಂಡ್ರೆ ಪರೋಟ ತುಂಬ ಚಿಕ್ಕದಾಗುತ್ತೆ. ಅದಕ್ಕೋಸ್ಕರ ನೋಡಿ 4 ಆಗುತ್ತೆ. 4 ಆಯಿತು. ಇದನ್ನು ಈಗ ಲಟ್ಟಿಸ್ಕೋಬೇಕು. ಫಸ್ಟಿಗೆ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ತುಂಬ ಆದಷ್ಟು ಎಷ್ಟಾಗುತ್ತೆ ನಿಮ್ಮ ಕೈಯಲ್ಲಿ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಕೊಂಡ್ಬಿಟ್ಟು ಇದನ್ನು ಇದ್ರ ಮೇಲೆ ಆಯಿಲ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆಯೂ. ಆಯಿಲ್ ಸ್ಪ್ರೆಡ್ ಮಾಡಿಕೊಂಡ್ರೆ ಲೇಯರ್ಸು ಅಂಟೋದಿಲ್ಲ ಅಂತ ಅಷ್ಟೇ. ಆಯಿಲ್ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಚಾಕಿಂದ ಕಟ್ ಮಾಡ್ಕೊಳ್ತಾ ಹೋಗೋಣ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆದಷ್ಟು ನಿಮಗೆ ಎಷ್ಟಾಗುತ್ತೆ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಆವಾಗ ಲೇಯರ್ಸ್ ಜಾಸ್ತಿ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಆ ಥರ ಎಲ್ಲ ಚೆನ್ನಾಗಿ ಫುಲ್ಲು ಕಟ್ ಮಾಡ್ಕೊಂಡಾದಮೇಲೆ ಮತ್ತೆ ಇದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಆಮೇಲೆ ಅದನ್ನು ಸುತ್ಕೋಬೇಕು. ಈ ಥರ ರೋಲ್ ಮಾಡ್ಕೊಳ್ಳುವಾಗ ಅದು ನೆಲಕ್ಕೆ ಅಂಟಿರುತ್ತೆ ಕೆಳಗಡೆ. ಅದಕ್ಕೆ ಚಾಕಿನ ಸಹಾಯದಿಂದ ನಾವು ಅದನ್ನು ಎತ್ಕೊಂಡು ರೋಲ್ ಮಾಡ್ಕೊಳ್ಳೋಣ. ಈ ಥರನೇ ರೋಲ್ ಮಾಡಿಕೊಂಡು ಮಾಡೋದ್ರಿಂದ ಆ ಥರ ಎಲ್ಲ ಲೇಯರ್ಸು ತುಂಬಾ ಚೆನ್ನಾಗಿ ಬರುತ್ತೆ. ಯಾವ ಸ್ಟೆಪ್ಸ್ನೂ ಮಿಸ್ ಮಾಡಬೇಡಿ. ಮಿಸ್ ಮಾಡಿದ್ರೆ ಆ ಥರ ಲೇಯರ್ಸ್ ಬರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಆಮೇಲೆ ಈ ಥರ ಸುತ್ಕೊಂಡ್ಬಿಟ್ಟು ಮತ್ತೆ ಇದಕ್ಕೆ ಒಂದು ರೌಂಡ್ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ನಾವೀಗ ಪರೋಟನ ಲಟ್ಸೋಣ. ಫಸ್ಟಿಗೆ ನಾವು ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೋಬೇಕು. ಒಂದೇ ಸಲ ಲಟ್ಟಣಿಗೆ ತಗೊಂಡು ಸ್ಪ್ರೆಡ್ ಮಾಡಬಾರ್ದು. ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನಾವು ಲಟ್ಟಿಸೋಣ. ತುಂಬ ಪ್ರೆಸ್ ಮಾಡಿ ಲಟ್ಸೋದು ಬೇಡ. ಪ್ರೆಸ್ ಮಾಡಿ ಲಟ್ಸೋದ್ರಿಂದ ಲೇಯರ್ಸು ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ದೊಡ್ಡದು ಮಾಡ್ಕೊಳ್ಳೋಣ ಅಷ್ಟೇ. ಲೈಟಾಗಿ ಪ್ರೆಸ್ ಮಾಡಬೇಡಿ. ಈ ಥರ ಲೈಟಾಗಿ ಸಾಫ್ಟಾಗಿ ದೊಡ್ಡ ಮಾಡಿಕೊಂಡು ನೋಡಿ, ಈ ಥರ ಇಷ್ಟು ದಪ್ಪ ತಿಕ್ನೆಸ್ ಇದ್ದರೆ ಸಾಕು. ಇಷ್ಟಿದ್ರೆ ಸಾಕು. ನಾನು ಆವಾಗಲೇ ಆಲ್ರೆಡಿ ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೆ. ಪ್ಯಾನ್ ಮೇಲೆ ಹಾಕ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಬೇಯೋದಿಲ್ಲ. ಅದಕ್ಕೋಸ್ಕರ ಈ ಥರ ಫ್ಲಿಪ್ ಮಾಡ್ಕೊಂಡು ಎರಡೂ ಕಡೆನೂ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಇಷ್ಟು ಬೇಯಿಸ್ಕೊಂಡಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮ್ಮ ಪರೋಟ ಅಂತ, ಎಷ್ಟು ಲೇಯರ್ಸ್ ಬಂದಿದೆ. ಈ ಥರ ತಗೊಂಡು ಒಂದು ಸಲ ಕೈಯಲ್ಲಿ ಪ್ರೆಸ್ ಮಾಡಿ. ಈ ಥರ ಅಷ್ಟೇ ಸಾಕು. ಹೋಟೆಲ್ ಸ್ಟೈಲಿನ ಪರೋಟ ನಿಮ್ಮ ಮನೆಯಲ್ಲೇ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ?
Okay friends, subscribe my channel. Thank you for watching.